ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ತುಮಕೂರು ಯೂನಿವರ್ಸಿಟಿಯ ಫೆಬ್ರವರಿ ಮತ್ತು ಮಾರ್ಚ್ 2024 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ನ ಪೇಪರ್ನ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ಇದು ನಿಮ್ಮ ಇವಾಗ ಯಾರೆಲ್ಲ ಥರ್ಡ್ ಸೆಮಿಸ್ಟರ್ ಯಾರೆಲ್ಲ ಓದ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಸೊ ಈ ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಕನ್ನಡ, ಇಂಗ್ಲೀಷು ಮತ್ತು ಕಾರ್ಪೊರೇಟ್ ಅಕೌಂಟಿಂಗು, ಕಾಸ್ಟ್ ಅಕೌಂಟಿಂಗು, ಫಿನಾನ್ಷಿಯಲ್ FEIA ಸಂಬಂಧಪಟ್ಟಂತೆ ಆ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೇಕಾದ್ರೆ ಚೆಕ್ ಇನ್ ನನ್ನ ಚಾನಲಲ್ಲಿ ಇರುತ್ತೆ, ಅದನ್ನ ಬೇಕಾದ್ರೆ ನೀವು ಚೆಕ್ ಇನ್ ಮಾಡ್ಕೊಬೋದು. ಅದೇ ರೀತಿ ಈ ವಿಡಿಯೋಕ್ಕೆ ಬಂದೆ. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ಈ ದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ನಿಮಗೆ ಪ್ರೀವಿಯಸ್ ಇಯರ್ ಪೇಪರ್ನಲ್ಲಿ ಯಾವ ಥರ ಎಲ್ಲ ಕ್ವಶನ್ನ ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಯಾವುದಪ್ಪ ಅಂತ ಅಂದರೆ, ನಿಮಗೆ ಈ ಪೇಪರ್ 2024 ಇದು ಸಿಕ್ಕಿ ಮತ್ತು 2023 ಪೇಪರ್ ಬೇರೆ ಇದೆ. ಇದು ಸಹ ನನ್ನ ಚಾನಲ್ನಲ್ಲಿ ಒಂದೇ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಇನ್ ಮಾಡ್ಬೋದು. ಸೊ ಈ ಎರಡು ವರ್ಷದ ಪೇಪರ್ನ ತೊಗೊಂಡ್ರು ನೀವು ಸ್ಟಡಿ ಮಾಡಿದ್ರು ಆಲ್ಮೋಸ್ಟ್ ಆರಾಮಾಗಿ ಪಾಸ್ ಆಗ್ತೀರಾ ಅಂತ ಹೇಳ್ತಾ, ಸೊ ಅದೇ ಮತ್ತು ನಿಮಗೆ ಸೊ ಈ ವಿಡಿಯೋ ಶುರು ಮಾಡೋಣ. ಸಾರಿ, ಲೆಂತ್ ಆಗುತ್ತೆ ವಿಡಿಯೋ, ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ. ಏನೇ ಡೌಟ್ ಬಂದರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಅದೇ ರೀತಿ ನಮ್ಮ ಚಾನಲ್ನ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ನೋಡೋದಾದರೆ, ಸೊ NEPಲಿ ಅಂತ ಅಂದರೆ SEP ಬಂದಿದೆ, ನಮಗೆ ಗೊತ್ತಿಲ್ಲ ಏನೋ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಅಂತ ಅಂದರೆ ನೋ ಇಲ್ಲ. ಯಾಕಪ್ಪ ಅಂತ ಅಂದರೆ, ನಮಗೆ MCQ ಕ್ವಶನ್ಸು 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸ್ ಇತ್ತಲ್ಲ, ಸೇಮ್ ಅದೇ ಥರ ಕಂಟಿನ್ಯೂ ಆಗುತ್ತೆ. ಸೊ ಅದೇ ಪ್ಯಾಟ್ರನ್ನು. ಅದರಲ್ಲಿ ಮೊದಲನೇ MCQ ಕ್ವಶನ್ನು, MCQ ಪಾರ್ಟು. MCQ ಪಾರ್ಟಲ್ಲಿ ಮೊದಲನೇದಾಗಿ ನೋಡೋಣ ಬನ್ನಿ. ಸೊ MCQ ಪಾರ್ಟಲ್ಲಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ಸೊ ಫಸ್ಟ್ ಕ್ವಶನ್ನು ಈ ಥರ ಇದೆ: ವಿಚ್ ಈಸ್ ನಾಟ್ ಎ ಪಾರ್ಟ್ ಆಫ್ ಟೇಬಲ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಇದು ಕೋಷ್ಟಕದ ಭಾಗವಾಗಿಲ್ಲ. ಅಂದರೆ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಟೇಬಲ್ ನಂಬರ, ಪರ್ಟಿಕ್ಯುಲರ, ಕ್ಯಾಪ್ಷನ್ನ, ಹಬ್ಬ. ಸೊ ಇದಕ್ಕೆ ಅಂದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ್ದು ಬರಲ್ಲ, ಹಬ್ಬ ಅನ್ನೋದು ಬರಲ್ಲ. ಕ್ಯಾಪ್ಷನ್ ಬರುತ್ತೆ, ಪರ್ಟಿಕ್ಯುಲರ್ ಬರುತ್ತೆ, ಟೇಬಲ್ ನಂಬರ್ ಬರುತ್ತೆ, ಹಬ್ಬು ಬರಲ್ಲ. ಇದಕ್ಕೆ ಹಬ್ಬು ಆನ್ಸರ್ ಆಗಿರುತ್ತೆ. ಅಂದರೆ ಇನ್ನು ಕನ್ನಡದಲ್ಲಿ ಚೋಟು ಅಂತ ಕರೀತಾರಂತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ನು, ಈ ಸೆಕೆಂಡ್ ಕ್ವಶನ್ನು: ವಿಚ್ ಈಸ್ ದ ಟೈಪ್ಸ್ ಆಫ್ ಮ್ಯಾಥಮೆಟಿಕಲ್ ಅವರೇಜ್. ಅಂದರೆ ಇದು ಗಣಿತದ ಸರಾಸರಿ ಪ್ರಕಾರವಾಗಿದೆ ನೋಡಿ. ಮೀನ, ಮೀಡಿಯನ್ನ, ಮೋಡ ಅಥವಾ ಆಲ್ ಆಫ್ ದಿ ಅಬೋನ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಲ್ ಆಫ್ ದಿ ಅಬೋ. ಸೊ ನಾವು ಒಂದು ಸಂಖ್ಯೆನ ಅಥವಾ ಒಂದು ಪ್ರಾಬ್ಲಮ್ನ ಅವರೇಜ್ನ ತೊಗೊಬೇಕು ಅಂತ ಅಂದರೆ ಈ ಮೂರು ಇದರಲ್ಲೂ ತೊಗೊತೀವಿ. ಮೀನಲ್ಲೂ ತೊಗೊತೀವಿ, ಮೋಡಲ್ಲೂ ತೊಗೊಬೋದು, ಮೀಡಿಯಮಲ್ಲೂ ತೊಗೊಬೋದು ಅವರೇಜಸ್ನ. ಸೊ ಇದಕ್ಕೆ ಆಲ್ ಆಫ್ ದಿ ಅಬೋ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಏನಪ್ಪ ಅಂತ ಅಂದರೆ, ಇಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4 ಆ್ಯಂಡ್ ಅವರೇಜಸ್ ಅಂದರೆ ಮೀನ್ ಅಂತ ಕರಿತೀವಿ. X ಬಾರ್ ಅಂತ ಅಂದರೆ ಮೀನ್ ಅಂತ ಮೀನ್ ಅಂತ ಕರಿತೀವಿ. ಸೊ 10 ದ CV ಅಂದರೆ CV ಈಸ್ ಡ್ಯಾಶ್ ಅಂತ ಕೇಳಿದ್ದಾನೆ. ಅಂದರೆ ಪ್ರಮಾಣಿತ ವಿಚಲನವು 4 ಆಗಿದ್ದರೆ ಮತ್ತು ಸರಾಸರಿ 10 ಆಗಿದ್ದರೆ ವ್ಯತ್ಯಾಸದ ಗುಣಾಂಕವು ಏನಾಗಿರುತ್ತೆ ಅಂತ ಆನ್ಸರ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಪ್ಪ ಅಂತ ಅಂದರೆ 40% ಇದಕ್ಕೆ ಆನ್ಸರ್ ಆಗಿರುತ್ತೆ. ಯಾಕಪ್ಪ 40% ಆನ್ಸರ್ ಆಗಿರುತ್ತೆ ಅಂತ ಅಂದರೆ, ನಾವು ಒಂದು ಫಾರ್ಮುಲಾ ಬರುತ್ತೆ, CV ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನು. ಸೊ ಮೀನ್ ಇದಕ್ಕೆ ಇಂಟು 100. ಸೊ ನೋಡ್ಕೊಳ್ಳಿ, ಅಂದರೆ 4 ಡಿವೈಡೆಡ್ ಬೈ 10 ಇಂಟು 100ನ ಮಾಡಿಕೊಂಡ್ರೆ ನಮಗೆ 40% ಆನ್ಸರ್ ಆಗುತ್ತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 40%. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ವಾಟ್ ವಿಲ್ ಬಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 11 ಮೆಂಬರ್ಸ್ ಇಫ್ ಡೈಸ್ ಈಸ್ ಥ್ರೋನ್. ಅಂದರೆ ದಾಳವನ್ನು ಎಸೆದರೆ ಸಮಸಂಖ್ಯೆಯನ್ನು ಡ್ಯಾಶ್ ಪಡೆಯುವ ಸಂಭವನೀಯತೆ ಏನು. ಅಂದರೆ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ 1/2. ಸೊ ಆಪ್ಷನ್ 2 ನೆಕ್ಸ್ಟ್ ಆಪ್ಷನ್ 3 4/2, ಆಪ್ಷನ್ 4 5/2. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1/2 ಆನ್ಸರ್ ಆಗಿರುತ್ತೆ. ಅಂದರೆ ನಮಗೆ ಅಂದರೆ 50-50
50 ಅಂದರೆ ಒಂದು ತಾಳೆ ಹಾಕಿದ್ರೆ ನಾವು ಅಂದರೆ ನಾವು ಅಂದ್ಕೊಂಡಿರ್ತೀವಿ ಈಗ ಇಷ್ಟೇ ಬೀಳುತ್ತೆ ಅಂತ, ಅದು ಅಷ್ಟೇ ಆಗೋದಿಲ್ಲ. 50-50 ಬೀಳ್ಬೋದು, ಸಂಭಾವ್ಯತೆ ಅಷ್ಟಿರುತ್ತೆ ಪ್ರಾಬಬಿಲಿಟಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಇಫ್ ಟು ವೇರಿಯಬಲ್ ಆರ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ದೆನ್ ಇಟ್ ಈಸ್ ಸೇಡ್ ಟು ಬಿ. ಅಂದರೆ ಎರಡು ಅಸ್ಥಿರಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಅದನ್ನು ಏನೆಂದು ಹೇಳಲಾಗುತ್ತದೆ. ಸೊ ಅದಕ್ಕೆ ಆಪ್ಷನ್ ಹೇಳಿದ್ದಾರೆ ನೋಡಿ, ಪಾಸಿಟಿವ್ ಕೋರ್ಲೇಷನ್ನು, ಪರ್ಟಿಕ್ಯುಲರ್ ಕೋರ್ಲೇಷನ್ನು, ನೆಗೆಟಿವ್ ಕೋರ್ಲೇಷನ್ನು, ನೋ ಕೋರ್ಲೇಷನ್ನು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೆಗೆಟಿವ್ ಕೋರ್ಲೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಋಣಾತ್ಮಕ ಪರಸ್ಪರ ಸಂಬಂಧ ಹೊಂದಿರುತ್ತೆ. ಅಂದರೆ ಇದರಲ್ಲಿ ಕೋರ್ಲೇಷನ್ ಅಂತ ಬರುತ್ತೆ ಮತ್ತು ಇರಿಲೇಷನ್ ಅಂತ ಬರುತ್ತೆ. ಸೊ ಇವೆರಡೂ ಸಹ ಬರುತ್ತೆ. ಅವು ಎರಡಕ್ಕೂ ನಾವು ಡಿಫ್ರೆನ್ಸ್ ನೋಡ್ಕೊಂಡು ನಾವು ಪ್ರಾಬ್ಲಮೆಟಿಕ್ನ ಮಾಡಬೇಕು. ಕೋರ್ಲೇಷನ್ನು 12 ಮಾರ್ಕ್ಸಿಗೆ ಬರುವಂಥ ಕ್ವಶನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಂಡೆಕ್ಸ್ ನಂಬರ್ ತುಂಬಾ ಈಸಿಯಾಗಿರುತ್ತಪ್ಪ. ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು 4-5 ಫಾರ್ಮುಲಾಸ್ ಬರುತ್ತೆ. ಆ 5 ಫಾರ್ಮುಲಾಸ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ 12 ಮಾರ್ಕ್ಸ್ ಬರುತ್ತೆ. ಅದರಲ್ಲೂ ಈ MCQ ಕ್ವಶನ್ ಒಂದಾಗಿರೋದ್ರಿಂದ ಅಂದರೆ ಇಂಡೆಕ್ಸ್ ನಂಬರ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಅಂದರೆ ಸೂಚ್ಯಂಕ ಸಂಖ್ಯೆಯನ್ನು ಯಾವುದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ, ರೇಷದಲ್ಲ, ಪರ್ಸೆಂಟೇಜ್ ಅಲ್ಲ, ಸ್ಕ್ವಯರ್ ಅಲ್ಲ, ಸೊ ಅಥವಾ ಆಲ್ ಆಫ್ ದಿ ಎಬೋನ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಲ್ ಆಫ್ ದಿ ಎಬೋ ಅಂತ ಹೇಳ್ತೀವಿ. ಅಂದರೆ ಇಂಡೆಕ್ಸ್ ನಂಬರ್ನ ನಾವು ರೇಷದಲ್ಲಿ ಬೇಕಾದ್ರೂ ತೊಗೊಬೋದು, ಸ್ಕ್ವಯರಲ್ಲಿ ಬೇಕಾದ್ರೂ ತೊಗೊಬೋದು, ಪರ್ಸೆಂಟೇಜಲ್ಲಿ ಬೇಕಾದ್ರೂ ತೊಗೊಬೋದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋ. ಸೊ ಈ ಥರ MCQ ಕ್ವಶನ್ ಆದರೆ ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಕೇಳ್ತಾರೆ ಬ್ರೋ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ 5 ಕ್ವಶನ್ನ ಕೊಟ್ಟಿರ್ತಾನೆ 2 ಮಾರ್ಕ್ಸಲ್ಲಿ. ಅದರಲ್ಲಿ 3 ಕ್ವಶನ್ನ ಆನ್ಸರ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ 2 ಮಾರ್ಕ್ಸಿಗೆ ಫಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಡು ಯು ಮೀನ್ ಬೈ ಡಿಸ್ಟ್ರಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಅಂದರೆ ಸಂಖ್ಯಾಶಾಸ್ತ್ರದ ಅಪನಂಬಿಕೆಯ ಅರ್ಥವೇನು. ಡಿಸ್ಟ್ರಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ನ ಮೀನಿಂಗ್ನ ಇಲ್ಲಿ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟು ಡಿಫೈನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಡೆಫಿನೇಷನ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ನೀವು ಡೆಫಿನೇಷನ್ನ ಓದ್ಕೊಂಡ್ರೆ ಮೀನಿಂಗ್ನು ಸಹ ಆರಾಮಾಗಿ ಬರ್ಕೊಬೋದು. ಸೊ ಈ ಡೆಫಿನೇಷನ್ನ ಜಾಸ್ತಿ ಫೋಕಸ್ನ ಮಾಡಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಪ್ರಮಾಣಿತ ವಿಚಲನಗಳು ಅಂತ ಹೇಳ್ತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನಂತ ನೋಡೋಣ ಬನ್ನಿ. ಗಿವ್ ದ ಮೀನಿಂಗ್ ಆಫ್ ರಿಗ್ರೆಷನ್ ಅನಾಲಿಸಿಸ್ ಅಂದರೆ ನಾನು ಅವಾಗಲೇ ಹೇಳಿದೆ ಕೋರ್ಲೇಷನ್ನೇ ಬೇರೆ, ರಿಗ್ರೆಷನ್ನೇ ಬೇರೆ. ಓಕೆನಾ. ಇವು 12 ಮಾರ್ಕ್ಸಿಗೆ ಬೇರೆ ಬೇರೆ ಫಾರ್ಮುಲಾ ಬರ್ತದೆ. ರಿಗ್ರೆಷನ್ನೇ ಬೇರೆ, ಕೋರ್ಲೇಷನ್ನೇ ಬೇರೆ. ನಿಮಗೆ 12 ಮಾರ್ಕ್ಸಿಗೆ ಹೇಳ್ತೀನಿ. ಓಕೆನಾ, ಅಲ್ಲಿ ಬಂದಾಗ. ಓಕೆನಾ. ಇವಕ್ಕೆ ಮೀನಿಂಗ್ನ ಬರೀರಿ, ರಿಗ್ರೆಷನ್ ಅನಾಲಿಸಿಸ್ಗೆ ಸಂಬಂಧಪಟ್ಟಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ನೋಡೋದಾದರೆ ವಾಟ್ ಈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಟೈಮ್ ರಿವರ್ಸಲ್ ಟೆಸ್ಟ್ನ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ಲಾಸ್ಟ್ ಕ್ವಶನ್ನು 2 ಮಾರ್ಕ್ಸಲ್ಲಿ ಮೆನ್ಷನ್ ಟೈಪ್ಸ್ ಆಫ್ ಪ್ಲಾನಿಂಗ್ ಕಟ್ಸ್ ಅಂದರೆ ಪ್ಲಾನಿಂಗ್ ಕಟ್ಸ್ಗೆ ಟೈಪ್ಸ್ ಯಾವ್ಯಾವು ಅವನ್ನ ಮೆನ್ಷನ್ ಮಾಡಿ. ಅಂದರೆ ಸ್ಟೇಟ್ ಅಂದರೆ ಅವನ್ನ ಪಾಯಿಂಟ್ಸ್ನ ಬರೆದ್ರೆ ಸಾಕಾಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಕೋರ್ಲೇಷನು ರಿಗ್ರೆಷನ್ನು ತುಂಬ ಇಂಪಾರ್ಟೆಂಟು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಅದರಲ್ಲಿ ಮೊದಲನೇದಾಗಿ 4 ಮಾರ್ಕ್ಸಿಗೆ ನೋಡೋಣ. ಸೊ 4 ಮಾರ್ಕ್ಸಿಗೆ ನೋಡೋದಾದರೆ ಕ್ವಶನ್ ಈ ರೀತಿ ಕೊಟ್ಟಿದ್ದಾನೆ. ಸೊ ಏಪ್ರಿಲ್ 2023 ಎಕ್ಸಾಮಿನೇಷನ್ ತುಮಕೂರು ಯೂನಿವರ್ಸಿಟಿ 4000 ಸ್ಟೂಡೆಂಟ್ ಅಪಿಯರ್ಡ್ BCom ಎಕ್ಸಾಮಿನೇಷನ್ ಆಫ್ ವಿಚ್ 60% ಫ್ರಮ್ ತುಮಕೂರು ಸಿಟಿ ಕಾಲೇಜಸ್ ಆ್ಯಂಡ್ ರೆಸ್ಟ್ ವರ್ ಫ್ರಮ್ ರೂರಲ್ ಕಾಲೇಜಸ್. ಇನ್ನು ಮಿಕ್ಕಿದ 60% ನಮ್ಮ ತುಮಕೂರು ಸಿಟಿ ಕಾಲೇಜಸ್ ಆದರೆ ಇನ್ನು 40% ಸೊ ವಿಲೇಜಸ್ ಆಗಿರುತ್ತಾ, ರೂರಲ್ ಕಾಲೇಜಸ್ ಆಗಿರ್ತವ. ಇನ್ ದ ಟೋಟಲ್ ಸ್ಟೇಜಸ್ ಸ್ಟೂಡೆಂಟ್ಸ್ ಅಪಿಯರಿಂಗ್ ಫಾರ್ ದ ಎಕ್ಸಾಮಿನೇಷನ್ 75% ಗರ್ಲ್ಸ್ ಅಂತೆ, ಇನ್ನು 25% ಬಾಯ್ಸ್ ಆಗಿರ್ತಾರ. ಇನ್ ದ ಪಾಸಿಂಗ್ ರಿಸಲ್ಟ್ ಇಸ್ ಎಕ್ಸಾಮಿನೇಷನ್ ರಿವೀಲ್ ಟೋಟಲ್ 60% ಆಫ್ ರೇಷಿಯೋ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪಾಸಿಂಗ್ ಎಕ್ಸಾಮಿನೇಷನ್ 3:2. ಅಂದರೆ ಗರ್ಲ್ಸು 3 ಆಗಿದ್ದರೆ ಬಾಯ್ಸು 2 ಆಗಿರ್ತಾರ. ಅಂದರೆ 60/5 ಎಷ್ಟಾಗುತ್ತೆ, 1/11 ಅಂದರೆ 11% ಪಾಸಿಂಗ್ ಆಗಿರುತ್ತೆ. ಇದು ಡಾಟಾ ನೋಡಿ ಪ್ರೆಸೆಂಟ್ ಅಬೌವ್ ದ ಡಾಟಾ ಟರ್ಬ್ಯುಲೇಷನ್ ಫಾರ್ಮ್ನ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ಅವರೇಜಸ್ ಮಾಡಿ ಕಂಡು ಹಿಡಿದುಬಿಟ್ಟು ಅದಕ್ಕೆ ಮಾಡುವಂಥದ್ದು. ಸೊ ಇದಕ್ಕೆ ಅದ್ರ ಮೇಲೆ ನೀವು ಪ್ರಾಬ್ಲಮ್ನ ಮಾಡ್ಕೊಳ್ಳಿ. ಸೊ ಇದು ತುಂಬ ಈಸಿ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 4 ಮಾರ್ಕ್ಸಿಗೆ ಕಂಪ್ಯೂಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಬೇಕು. ಅಸ್ಯೂಮ್ಡ್ ಮೀನ್ ಮೆಥಡ್ನ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಬೇಕು. ಸೊ ಅದರಲ್ಲಿ ಮೀನ ಕೊಟ್ಟಿದ್ದಾರೆ ನೋಡಿ, 10, 12, 15, 18, 20, 23 ಅಂದರೆ 10, 12, 15, 18, 20, 23. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋಕ್ಕೆ ಕೇಳಿದ್ದಾನೆ. ಆರಾಮಾಗಿ ಮಾಡ್ಕೊಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಒಂದು ಫಾರ್ಮುಲಾ ಬರುತ್ತಲ್ವ, ಅದನ್ನು ನೀವು ಇಲ್ಲಿ ಇದನ್ನು ಮಾಡಿಕೊಂಡ್ರೆ
ನಿಮಗೆ ಬರುತ್ತೆ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಟು ಕಾಯಿನ್ ಆರ್ ಥೌಸಂಡ್ ಸೈಮೆಂಟೇನಿಯಸ್ಲಿ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್. ಅಂದರೆ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಂತೆ ಸೈಮೆಂಟೇನಿಯಸ್ಲಿ ಅಟ್ಲೀಸ್ಟ್ ಒನ್ ಹೆಡ್ ಆದರೆ ಯಾವ ಥರ, ನೆಕ್ಸ್ಟು ಅಟ್ಲೀಸ್ಟ್ ಟು ಟೈಲ್ಸ್ ಅಂದರೆ ಯಾವ ಥರ, ಅಂದರೆ ಎರಡು ನಾಣ್ಯಗಳ ಏಕಕಾಲದಲ್ಲಿ ಎಸೆಯಲಾಗ್ತದೆ, ಹಾಗಾದರೆ ಪಡೆಯುವ ಸಂಭವನೀಯತೆ ಎಷ್ಟು. ಅಂದರೆ ಒಂದು ಕಾಯಿನ್ನ ಹೆಡ್ ಆ್ಯಂಡ್ ಟೈಲ್ ಅಂತ ಎತ್ಬಿಟ್ಟು ಪ್ರಾಬಬಿಲಿಟಿ ಕಂಡುಹಿಡಿತೀವಲ್ಲ, ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕ್ಯಾಲ್ಕುಲೇಟ್ ದ ರ್ಯಾಂಕ್ ಕಾರ್ಲೇಷನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಕೋರ್ಲೇಷನ್ನೇ ಬೇರೆ ಒಂದು ನಿಮಿಷ ನೋಡಿ, ಕೋರ್ಲೇಷನ್ನೇ ಬೇರೆ, ರಿಗ್ರೆಷನ್ನೇ ಬೇರೆ. ಅಂದರೆ ನಾವು ಕೆಲವೊಂದು ಸಾರಿ ಅಂದರೆ ಇದೇ ಪೇಪರ್ನ ಬರೀಬೇಕಾದ್ರೆ, ಅಂದರೆ ನಾವು ಸೀನಿಯರೇ, ನಿಮ್ಗಿಂತ ಹಂಗೇನಿಲ್ಲ, ನಮ್ಮ ಸೀನಿಯರ್ ಅಂದರೆ ನಮ್ಮ ಸ್ಟೂಡೆಂಟ್ಗಳು ಅಂದರೆ ನಮ್ಮ ಫ್ರೆಂಡ್ಗಳು ಏನಪ್ಪ ಮಾಡಿದ್ರು ಅಂತ ಅಂದರೆ, ಕೋರ್ಲೇಷನ್ ಕೇಳೋ ಜಾಗದಲ್ಲಿ ರಿಗ್ರೆಷನ್ ಮಾಡಿ ಬಂದಿದ್ರು. ಅವರಿಗೆ ಅಂದರೆ ತುಂಬ ಚೆನ್ನಾಗಿ ಓದ್ತಿದ್ದವರೆಲ್ಲರೂ ಅಂದರೆ ಆ ವರ್ಷದ್ದು ರಿಸಲ್ಟು ತುಂಬಾ ಕೆಳಗೆ ಬಿದ್ದೋಗಿತ್ತು ನಮ್ಮ ಕಾಲೇಜಲ್ಲಿ. ಯಾಕಪ್ಪ ಅಂತ ಅಂದರೆ, ಸೊ ಕೋರ್ಲೇಷನ್ ಕೋರ್ಲೇಷನ್ ಕೇಳಿದರೆ ಅದಕ್ಕೆಲ್ಲ ರಿಗ್ರೆಷನ್ ಮಾಡಿದ್ದಾರೆ. ಅದು 12 ಮಾರ್ಕ್ಸಲ್ಲಿ ಬಂದಿದೆ, ನಾನು ಅವಾಗ ಹೇಳ್ತೀನಿ. ಅಂದರೆ ಇಲ್ಲಿ ಎಕ್ಸು ವೈಯು ಕೇಳಿದ್ದಾನೆ, ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಲೇಷನ್ ಮಾಡಿ ಅಷ್ಟೇ, ಸಿಂಪಲ್. ಓಕೆನಾ. ಸೊ ಇದಕ್ಕೆ ನೀವು ಕೋರ್ಲೇಷನ್ ಮಾಡಬೇಕು, ಅದಕ್ಕೆ ಒಂದು ಫಾರ್ಮುಲಾ ಬರುತ್ತೆ, ಮತ್ತು ಅದ್ರ ಮೇಲೆ ನೀವು ಇದ್ರ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗಿ. ಇನ್ನು ನೆಕ್ಸ್ಟ್ ಕ್ವಶನ್ 4 ಮಾರ್ಕ್ಸಲ್ಲಿ ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ನಂಬರು ತುಂಬಾ ಈಸಿ. ನಾನು ಹೇಳ್ದಂಗೆ 5 ಫಾರ್ಮುಲಾ ಬರ್ತವೆ. ಆ 5 ಫಾರ್ಮುಲಾನ ನೀವು ಬಯಟ್ ಮಾಡ್ತೀರಾ, ಮಗ್ಗಪ್ ಮಾಡ್ತೀರಾ, ಏನಾರು ಅರ್ಥ ಮಾಡಿಕೊಂಡು ಸೊ ಎಕ್ಸ್ಪೆನ್ಸಸ್ಸು, ಎಕ್ಸ್ಪೆಂಡಿಚರು, ಪ್ರೈಸ್ ರಿಲೆವೆಂಟ್ ಕೇಳಿದ್ದಾನೆ. ಅದರಲ್ಲಿ ಫುಡ್ಡು, ರೆಂಟು, ಕ್ಲಾತಿಂಗು, ಫ್ಯೂಯಲ್ಲು, ಮಿಸಲೇನಿಯಸ್ನ ಎಕ್ಸ್ಪೆನ್ಸಸ್ನೆಲ್ಲ ಕೇಳಿದ್ದಾನೆ. ಸೊ ಇದಕ್ಕೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇಂಡೆಕ್ಸ್ಗೆ, ಸೊ ಯಾವ ಇಂಡೆಕ್ಸಲ್ಲಿ ಅವು ಬರ್ತಾವಲ್ಲ ಸ್ಟೇಜಸ್ಸು, ಅವಕ್ಕೆಲ್ಲವೂ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇವು ನಮಗೆ 4 ಮಾರ್ಕ್ಸಿಗೆ ಆಯಿತು. ಇನ್ನು 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತ ನೋಡೋದಾದರೆ ನೋಡಿ, ಫಸ್ಟ್ ಕ್ವಶನ್ 12 ಮಾರ್ಕ್ಸಲ್ಲಿ, ಫೈಂಡ್ ಔಟ್ ಮೀನ್ ಆ್ಯಂಡ್ ಮೀಡಿಯನ್ ಮಾರ್ಕ್ಸ್ ದ ಫಾಲೋಯಿಂಗ್ ಯೂಸಿಂಗ್ ದ ಇಂಪರಿಕಲ್ ರಿಲೇಷನ್ಶಿಪ್ ಕ್ಯಾಲ್ಕುಲೇಟ್ ಮೋಡ್. ಅಂದರೆ ಇಲ್ಲಿ ನಮಗೆ ಮೀನು ಕೇಳಿದ್ದಾನೆ, ಮೀಡಿಯನ್ನು ಕೇಳಿದ್ದಾನೆ, ಮತ್ತು ಮೋಡು ಕೇಳಿದ್ದಾನೆ. ಅಂದರೆ ನಮಗೆ ಇಲ್ಲಿ ಡಾಟಾ ಕೊಟ್ಟಿದ್ದಾನಲ್ವಾ. ಸೊ ಮಾರ್ಕ್ಸ್ ಬಿಲೋ 10, 20, 30, 40, 50, 60, 70, 80, ನಂಬರ್ ಆಫ್ ಸ್ಟೂಡೆಂಟ್ 25, 40, 60, 75, 95, 125, 190, 240. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು 3 ಸಹ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 3 ಮಾಡಬೇಕು ನೆಸಿಟಿ ಇದೆಯಾ ಬ್ರೋ? ನಿಜ ಮಾಡಬೇಕು. ಇಲ್ಲಿ ಅವನೇ ಕೇಳಿದ್ದಾನೆ, ಅಂದರೆ ನೋಡಿ ಮೀನು ಮೀಡಿಯನ್ ಅಂತ ಕೇಳ್ಬಿಟ್ಟು ಇಲ್ಲಿ ಮೋಡ್ ಅಂತ ಕೇಳ್ಬಿಟ್ಟು ಅವನೇ ಬ್ರೋ. ಬಟ್ ನಾವು ಇಲ್ಲಿ ಮೀನು ಮೀಡಿಯನ್ ಅಂತ ಅಂದರೆ ನಮಗೆ ಆ ಪ್ರೆಷರು, ಟೆನ್ಷನ್ ಇರುತ್ತಲ್ವಾ ಎಕ್ಸಾಮಲ್ಲಿ, ಬರೀ ಮೀನು ಮೀಡಿಯನ್ ಅಷ್ಟೇ ಮಾಡ್ಕೋತೀವಿ. ಸೊ ಇಲ್ಲಿ ಮೋಡು ಕೇಳಿದರೆ ಈ 3 ಸಹ ಮಾಡ್ಕೊಬೇಕಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇಲ್ಲೇ ಇದಕ್ಕೇನೆ ನಾನು ಹೇಳಿದ್ದು, ಯಾಕೆ ಅಂತಂದರೆ ಕೋರ್ಲೇಷನ್ನೇ ಬೇರೆ, ರಿಗ್ರೆಷನ್ನೇ ಬೇರೆ ಅಂತ. ಈ ಕ್ವಶನ್ಗೆ ನೋಡಿ ಏನು ಕೇಳಿದ್ದಾನೆ, ಫ್ರಮ್ ದ ಫಾಲೋಯಿಂಗ್ ಟೇಬಲ್ ಫಾರ್ ಕೋರ್ಲೇಷನ್ ಕೋಎಫಿಷಿಯೆಂಟ್ ಬಿಟ್ವೀನ್ ಏಜ್ ಆ್ಯಂಡ್ ಪೇಯಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಸ್ಟೂಡೆಂಟ್. ಏಜ್ನ ಕೊಟ್ಟಿದ್ದಾನೆ, ನಂಬರ್ ಆಫ್ ಸ್ಟೂಡೆಂಟ್ನ ಕೊಟ್ಟಿದ್ದಾನೆ, ರೆಗ್ಯುಲರ್ ಪ್ಲೇಯರ್ನ ಕೊಟ್ಟಿದ್ದಾನೆ. ಸೊ ಈ ಡಾಟಾಗೆ ಸಂಬಂಧಪಟ್ಟಂತೆ ಸೊ ನಾವು ಕೋರ್ಲೇಷನ್ನ ಮಾಡಿ ಕೋಎಫಿಷಿಯೆಂಟ್ಲಿ ಅಂತ ಹೇಳಿದ್ದಾನಲ್ವಾ. ಸೊ ಇಲ್ಲಿ ಕೋರ್ಲೇಷನ್ ಫಾರ್ಮುಲಾ ಬರುತ್ತೆ ಒಂದು. ಸೊ ಅದು ನಾನು ಮರ್ತಿದ್ದೀನಿ. ಅಂದರೆ ಬೇಕಾದ್ರೆ ನೀವು ಹಂಗೆ ಇನ್ನೂ ಬೇಕು ಅಂತಂದರೆ 2023 ಕ್ವಶನ್ ಪೇಪರ್ ಅಂದರೆ ಎಕ್ಸಾಮ್ ಆದನ್ನ ಈವ್ನಿಂಗೇ ಬಂದು ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಕೇಳಿಕೊಂಡ್ರೆ ನಿಮಗೆ ಕಂಟಿನ್ಯೂಸ್ ಕಂಪ್ಲೀಟ್ಲಿ ನಿಮ್ಗಲ್ಲಿ ಮೈಂಡಿಗೆ ಬಂದ್ಬಿಡುತ್ತೆ, ಇದೇ ಥರ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಓಕೆನಾ. ಸೊ ಇದು ಕೋರ್ಲೇಷನ್ಗೆ ಫಾರ್ಮುಲಾ ಹಾಕ್ಕೊಂಡು ಮಾಡ್ಕೊತ ಹೋದರೆ ನಿಮ್ಗೆ ಆರಾಮಾಗಿ ಈಸಿ ಆಗುತ್ತೆ. ಸೊ ಕೋರ್ಲೇಷನ್, ರಿಗ್ರೆಷನ್ ತುಂಬ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ಕೇಳಿದ್ದಾನೆ, ಏನಿಲ್ಲ. ಸೊ ಟೈಮ್ ರಿವರ್ಸಲ್ ಟೆಸ್ಟು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ನ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಈ ಡಾಟಾ ಮೇಲೆ ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆನಾ. ಸೊ ಇದ್ರಲ್ಲಿ ಕಮಾಡಿಟೀಸು ಇಯರು ಕೊಟ್ಟಿದ್ದಾನೆ, ಅದ್ರಲ್ಲಿ ಪ್ರೈಸ್ ಪರ್ ಯೂನಿಟ್ಟು, ಎಕ್ಸ್ಪೆಂಡಿಚರ್. ಸೊ ಈ ವರ್ಷ ಒಂದು ಅಂದರೆ ಈ ವರ್ಷದ ಒಂದು ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಏನಪ್ಪ ಅಂತ ಅಂದರೆ, ಕ್ಯಾಲ್ಕುಲೇಟ್ ಬೌಲೆ ಮೆಷರ್ ಸ್ಕ್ಯೂನೆಸ್ ಫಾಲೋಯಿಂಗ್ ಡಾಟಾ. ಅಂದರೆ ಕ್ಯಾಲ್ಕುಲೇಟ್ ಬೌಲೆ ಮೆಥಡ್ ಬರುತ್ತೆ ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಪೇಮೆಂಟ್ ಕಮಿಷನ್ನು, ನಂಬರ್ ಆಫ್ ಸೇಲ್ ಮ್ಯಾನು. ಸೊ ಇದಕ್ಕೆ ಡಾಟಾ ಕೊಟ್ಟಿರ್ತಾನೆ. ಸೊ ಇಷ್ಟಕ್ಕೂ ಸಹ ನೀವು ಎಫಿಷಿಯೆಂಟ್ನ ನೀವು ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರ್ಕೊಬೋದು. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ AB ಅಂತ ಕೊಟ್ಟಿದ್ದಾನೆ. ಸೊ ಯು ಆರ್ ದ ಫಾಲೋಯಿಂಗ್ ಡಾಟಾ ವೇರಿಯಬಲ್ ಮೀನು ವೇರಿಯನ್ಸ್ನ ಕೊಟ್ಟಿದ್ದಾನೆ, ಕೋರ್ಲೇಷನ್. ಸೊ ಇಲ್ಲೂ ಸಹ ಕೋರ್ಲೇಷನ್ನ ಕೊಟ್ಟಿದ್ದಾನೆ, ಕೋರ್ಲೇಷನ್ 0.36. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದಾದರೆ ಕೋರ್ಲೇಷನ್ ಇದು ಮಾಡ್ಕೊಬೇಕು. ಮತ್ತು ಫ್ರೀಕ್ವೆಂಟ್ಲಿ ಡಿಸ್ಟ್ರಿಬ್ಯೂಷನ್ ಟು ಸ್ಕೋರ್ ಗಿವನ್ ಫಸ್ಟ್ ಕ್ಲಾಸ್ ಫ್ರೀಕ್ವೆಂಟ್ಲಿ ಮಾಡ್ಕೊಬೇಕು. ಸೊ ಈ ಡಾಟಾಗೆ
ನೀವು ಫಸ್ಟ್ ಕ್ಲಾಸ್ ತೊಗೊಬೇಕಾದ್ರೆ 10 20 ಅಂತ ತೊಗೊಬೇಕಾದ್ರೆ ಸೊ ಮಾಡಬೇಕಾದ್ರೆ ಯಾವ ಥರ ಇದು ಮಾಡಿಕೊಂಡು ಡಾಟಾ ತೊಗೊಂಡು ಇಲ್ಲಿ ನೀವು ಪ್ರಾಬ್ಲಮೆಟಿಕ್ನ ಮಾಡ್ಕೊಬೇಕಾದ್ರೆ. ಸೊ ನೋಡಿ ಗೈಸ್, ಇಷ್ಟು ನಿಮ್ಮ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ತುಮಕೂರು ಯೂನಿವರ್ಸಿಟಿಯ 2023 24 ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಲಿ ಅವರಿಗೂ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಸಿ ಯು ಮತ್ತೊಂದು ವಿಡಿಯೋ ಸಿಗ್ತೀನಿ. ನೆಕ್ಸ್ಟು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಇದೆಯಲ್ವಾ, ಅದ್ರ ಬಗ್ಗೆ FAA ಕ್ವಶನ್ ಪೇಪರ್ನ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ. ಸಿ ಯು ಮತ್ತೊಂದು ವಿಡಿಯೋ ಸಿಗ್ತೀನಿ.